ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಸೆಂಟೆನ್ಸ್ ಹೇಗೆ ಮಾಡೋದು, ಇಂಗ್ಲೀಷಲ್ಲಿ ಸೆಂಟೆನ್ಸ್ ಹೇಗೆ ಮಾಡೋದು, ಸೆಂಟೆನ್ಸ್ ಮಾಡಲಿಕ್ಕೆ ನಮಗೆ ಏನೇನು ವಿಷಯಗಳು ಬೇಕು. ಸಾಮಾನ್ಯವಾಗಿ ನಾವು ಕನ್ನಡದಲ್ಲಾದರೂ ಸಹ ಕನ್ನಡದಲ್ಲಿ ಸಾಮಾನ್ಯವಾಗಿ ಮಾತಾಡಬೇಕಾದ್ರೆ ಜಾಸ್ತಿ ಬಳಸುವಂತಹ ಪದ ಯಾವುದು? ಪದ ಅಂದರೆ ಕ್ರಿಯೆ. ಜಾಸ್ತಿ ಬಳಸುವಂತಹ ಆಗಾಗ ಬಂದು ಹೋಗ್ತಾ ಇರುತ್ತೆ. ಇದು ಕ್ರಿಯೆ. ಕ್ರಿಯೆ ಅಂದರೆ ಆ್ಯಕ್ಷನ್. ಆ್ಯಕ್ಷನ್ ಅಂದರೆ ನೋಡಿ, ಈಗ ನಾನು ಮಾತಾಡ್ತಿರ್ಬೇಕಾದ್ರೆ ನಾನು ಮಾತಾಡ್ತಾ ಇದ್ದೀನಿ, ಐ ಆಮ್ ಟಾಕಿಂಗ್, ಓಕೆ, ಆರ್ ಐ ಆಮ್ ಸ್ಪೀಕಿಂಗ್, ಯು ಆರ್ ಲಿಸ್ನಿಂಗ್, ನೀವು ಕೇಳಿಸ್ಕೋತಾ ಇದ್ದೀರಾ. ಸೊ ಇಲ್ಲಿ ಟಾಕಿಂಗ್ ಮತ್ತು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಇವೇನಿದು ಕ್ರಿಯೆಗಳು, ಆ್ಯಕ್ಷನ್ಗಳು. ಇನ್ನು ನಾವು ಏನೇ ಮಾತಾಡಿದ್ರೂ 90% ಸೆಂಟೆನ್ಸ್ ನಾವು ಮಾತಾಡೋದ್ರಲ್ಲಿ 90% ವರ್ಬ್ಸ್ಗಳಿಂದ ಕೂಡಿರುತ್ತೆ. ಅಂದರೆ ಕ್ರಿಯೆ ಅಂದರೆ ಆ್ಯಕ್ಷನಿಂದ ಕೂಡಿರುತ್ತೆ. ನಾನು ಹೋಗ್ತಾ ಇದ್ದೀನಿ, ಹೋಗು ಅನ್ನೋದು ಕ್ರಿಯೆ. ಬರ್ತೀನಿ ನಾನು, ಬರು ಅನ್ನೋದು ಕ್ರಿಯೆ. ನಾನು ವರ್ಕ್ ಮಾಡ್ತಾ ಇದ್ದೀನಿ, ವರ್ಕ್ ಅನ್ನೋದು ಕ್ರಿಯೆ. ಓಕೆ, ನಾನು ಮೊಬೈಲ್ ನೋಡ್ತಾ ಇದ್ದೀನಿ, ನೋಡು ಅನ್ನೋದು ಕ್ರಿಯೆ. ಎಲ್ಲದರಲ್ಲೂ ಎಲ್ಲ ಸೆಂಟೆನ್ಸಲ್ಲೂ ಆಲ್ಮೋಸ್ಟ್ 90%, ನಾನು ಹೇಳಿ ಮೇ ಬಿ 95% ಸೆಂಟೆನ್ಸಲ್ಲಿ ಕ್ರಿಯೆ ಅನ್ನೋದು ಇದ್ದೇ ಇರುತ್ತೆ. ಸರಿ, ಹಾಗಾದರೆ ಕ್ರಿಯೆ ಒಂದೇ ಸಾಕಾ? ಅದು ಹೇಳುವ ವ್ಯಕ್ತಿ ಯಾರ ಬಗ್ಗೆ ಹೇಳ್ತಿದ್ದಾರೆ ಅಥವಾ ಯಾರು ಹೇಳ್ತಾ ಇದ್ದಾರೆ, ಓಕೆ, ಯಾರು ಯಾವ ಸಮಯದಲ್ಲಿ ಹೇಳ್ತಿದ್ದಾರೆ, ಸಮಯ ಒಂದು ಮುಖ್ಯ, ವ್ಯಕ್ತಿ ಒಂದು ಮುಖ್ಯ, ವ್ಯಕ್ತಿ ಅಥವಾ ವಸ್ತು ಒಂದು ಮುಖ್ಯ, ಆಮೇಲೆ ಕ್ರಿಯೆ ಮಾಡುತ್ತಿರೋ ಕ್ರಿಯೆ ಮುಖ್ಯ. ಹಾಗೆಯೇ ವ್ಯಕ್ತಿಗೂ ಮತ್ತು ಕ್ರಿಯೆಗೂ, ವ್ಯಕ್ತಿಗೂ ಮತ್ತು ಆ್ಯಕ್ಷನ್ನಿಗೆ ಸೇರಿಸಬೇಕಾದ್ರೆ ಮಧ್ಯದಲ್ಲಿ ಏನಾದರೂ ಸೇರಿಸಬೇಕಾ? ಈಸ್, ಆ್ಯಮ್, ವಾಸ್, ಆರ್ ಈ ಥರದ್ದೇನಾದರೂ ಸೇರಿಸಬೇಕಾ? ಅದು ಕನ್ನಡದಲ್ಲಿ ಇಲ್ಲ. ಓಕೆ, ಇಂಗ್ಲೀಷಲ್ಲಿ ಅದಿದೆ. ಅದನ್ನು ಎಲ್ಲಿ ಸೇರಿಸಬೇಕು, ಹ್ಯಾಗೆ ಸೇರಿಸಬೇಕು ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಒಂದು ಆ್ಯಕ್ಷನ್ ತೊಗೊಂಡಾಗ ಆ್ಯಕ್ಷನ್ನಿಗೆ ಕ್ರಿಯೆ ಅನ್ನೋದಕ್ಕೆ ರೂಪ ಹಲವಾರು ಇರ್ತವೆ. ಒಂದು ಉದಾಹರಣೆಗೆ ಬರೆಯುವುದು ಅಂತ ತೊಗೊಳ್ಳೋಣ, ರೈಟಿಂಗ್ ಅಂತ ತೊಗೊಳ್ಳೋಣ. ರೈಟಿಂಗ್ ಅನ್ನೋದಕ್ಕೆ ಬಹಳ ರೂಪಗಳಿದ್ದಾವೆ. ರೈಟ್, ರೋಟ್, ರಿಟನ್, ರೈಟಿಂಗ್, ವಿಲ್ ಬಿ ರೈಟಿಂಗ್, ಹ್ಯಾಸ್ ಬೀನ್ ರೈಟಿಂಗ್, ಹ್ಯಾವ್ ಬೀನ್ ರೈಟಿಂಗ್, ಬೀನ್ ರಿಟನ್, ರೈಟ್. ಸೊ ಈ ಥರ ಬಹಳ ರೂಪಗಳಿದ್ದಾವೆ. ಅದಕ್ಕೆ ಕನ್ನಡದಲ್ಲೂ ಅಷ್ಟೇ ಅಲ್ವಾ? ಸೊ ನಾವೇನು ಮಾಡಬೇಕು ಅಂದರೆ, ನಮಗೆ ಸೆಂಟೆನ್ಸ್ ಮಾಡೋಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಒಟ್ಟುಗೂಡಿಸಿ ಅದರ ಚರಿತ್ರೆ ಏನು ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ತಲೆ ಕೆಡಿಸ್ಕೋಬೇಡಿ, ಈಗ ನಾವು ಆ್ಯಮ್ ಅಂತ ಬಳಸಿದ್ರೆ ಆ್ಯಮ್ ಎಲ್ಲೆಲ್ಲಿ ಬಳಸಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಓಕೆ, ಇನ್ ಕೇಸ್ ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪಾಠಗಳನ್ನು ನೋಡಬೇಕು. ಓಕೆ, ಅಥವಾ ದಿಢೀರ್ ಅಂತ ನಾವು ಒಂದು ಸೆಂಟೆನ್ಸ್ ಮಾಡಬೇಕು ಅಂತ ನಮಗೆ ಅನಿಸಿದಾಗ, ಅಥವಾ ನಾವು ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಮಾತಾಡೋದನ್ನು ಇಂಗ್ಲೀಷಲ್ಲಿ ಹೇಳಬೇಕು ಅಂತ ಅನಿಸಿದಾಗ ಅದನ್ನು ಯಾವ ಥರ ನಾವು ಫಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಮಗೆ ಅರಿವಿರಬೇಕು. ಸೊ ಅದನ್ನೆಲ್ಲ ಅಲ್ಲ ಸ್ನೇಹಿತರೆ, ಒಂದು ಸಣ್ಣದಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡೋದು ಅಂತ. ಬೇಸಿಕ್ ಸೆಂಟೆನ್ಸ್ ಯಾವ ಥರ ಫಾರ್ಮ್ ಮಾಡಬೇಕು, ಅದರಲ್ಲಿ ಏನೇನು ಇರಬೇಕು, ಅದಕ್ಕೆ ಹೇಗೆ ಆ ಪದಗಳ ಚರಿತ್ರೆ ಏನು, ಅದನ್ನು ಯಾಕೆ ಆ ಥರ ಬಳಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬೇಸಿಕ್ಕಾಗಿ. ಓಕೆ, ಈ ಒಂದು ವಿಡಿಯೋ ನೋಡಿ ನಾನು ಎಲ್ಲ ಸೆಂಟೆನ್ಸ್ ಮಾಡಿಬಿಡ್ತೀರಾ ಅಂತ ನಾನು ಹೇಳ್ತಾ ಇಲ್ಲ. ದಿಸ್ ಇಸ್ ಫಸ್ಟ್ ವಿಡಿಯೋ. ಇನ್ನಷ್ಟು ವಿಡಿಯೋಗಳು ಇದೇ ಥರ ನಾನು ಸೀರೀಸ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಸೆಂಟೆನ್ಸನ್ನು ಯಾವ ಥರ ಮಾಡಬೇಕು, ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಆಗುವಂಥ ಅಥವಾ 1 ಅವರಲ್ಲಿ ಅಥವಾ ಒಂದು ಗಂಟೆ ನೀವು ಕೂತ್ಕೊಂಡು ಕೇಳಿಸ್ಕೊಂಡ್ರೆ ಸೆಂಟೆನ್ಸ್ ಹೇಗೆ ಮಾಡ್ಬೋದು ಅಂತ ನಿಮಗೆ ಗೊತ್ತಾಗ್ಬೋದು ಅನ್ನೋದಾದರೆ ಅದು ಶುದ್ಧ ಸುಳ್ಳು. ಯಾಕೆಂದರೆ ಸೊ ಇಟ್ಸ್ ನಾಟ್ ದ್ಯಾಟ್ ಈಸಿ. ಅದು ನೀವು 1 ತಿಂಗಳಾಗ್ಬೋದು ನಿಮಗೆ ಕಲೀಲಿಕ್ಕೆ, ಅಥವಾ ಅಂದರೆ ಬೇಸಿಕ್ ನಿಮಗೆ ಅದೇ ಮೆಥಡ್ ಇರುತ್ತೆ ಬೇಸಿಕ್, ಬಟ್ ನೀವು ಎಲ್ಲದನ್ನೂ ಹಾಕಬೇಕಲ್ಲ ಅದಕ್ಕೆ. ಸೊ ಇಟ್ ಮೈಟ್ ಟೇಕ್ ಟೈಮ್, ರೈಟ್? ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸೆಂಟೆನ್ಸ್ ಬೇಸಿಕ್ ಆಗಿ ಸ್ಟ್ರಕ್ಚರ್ ಏನಿರುತ್ತೆ ಸೆಂಟೆನ್ಸ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೂ ಮುಂಚೆ ನಾನು ಕೆಲವು ವೀಡಿಯೋಸನ್ನು ಮಾಡಿದ್ದೀನಿ. ಆ ವಿಡಿಯೋಗಳ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಹಾಕ್ತೀನಿ, ಅಲ್ಲಿ ಸಹ ಹೋಗಿ ನೋಡಿ ನೀವು ಬೇಸಿಕ್. ಬಟ್ ಈ ವಿಡಿಯೋದಲ್ಲೂ ಸಹ ಬೇಸಿಕ್ ಆಗಿ ನಾನು ಹೇಳ್ಕೊಡ್ತೀನಿ, ರೈಟ್? ಓಕೆ, ಸೊ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೇಲೆ ಬಿಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನಿಗೆ ಬರುತ್ತೆ. ನನ್ನ ಚಾನಲಿಂದ ನೋಟಿಫಿಕೇಶನ್ ಬಂದ ತಕ್ಷಣ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಇಲ್ಲಾಂದರೆ ನಿಮ್ಗೆ ಏನೂ ಅರ್ಥ ಆಗಲಿಕ್ಕಿಲ್ಲ. ಯಾಕೆಂದರೆ ಬೇಸಿಕ್ ಸೆಂಟೆನ್ಸ್ ಹೇಗೆ ಮಾಡೋದು, ಬೇಸಿಕ್ ಸೆಂಟೆನ್ಸ್ ಹೇಗೆ ಮಾಡೋದು, ಅದಕ್ಕೆ ಸ್ಟ್ರಕ್ಚರ್ ಏನು, ಬೇಸಿಕ್ ಸ್ಟ್ರಕ್ಚರ್ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳದೇ ಇದ್ದರೆ ಬಟ್ ನೀವು ಇಂಗ್ಲೀಷನ್ನ ಎಷ್ಟು ವೀಡಿಯೋಸ್ ನೋಡಿದ್ರು, ಏನೇ ವೀಡಿಯೋಸ್ ನೋಡಿದ್ರು ನಿಮಗೆ ಪ್ರಯೋಜನ ಇಲ್ಲ. ಓಕೆ, ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ಒಂದು ಲೈಕನ್ನು ಕೊಡಿ. ಯಾಕೆಂದರೆ ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡೋದಿಲ್ಲ. ಸೊ ಇಟ್ಸ್ ವೆರಿ ಬ್ಯಾಡ್. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಕೊಟ್ಟಂಗೆ. ಅದರ್ವೈಸ್ ನಾನು ಅನ್ಕೋತೀನಿ ನೀವು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಆಲ್ರೈಟ್, ಹಾಗೆ ಎನಿವೇ ಎಂದಿನಂತೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಶೇರ್ ಇಟ್ ಆನ್ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ವಾಟ್ಸ್ಆ್ಯಪ್, ವೇರ್ ಎವರ್ ಇಟ್ ಈಸ್. ಯಾವ್ಯಾವ ಸೋಷಿಯಲ್ ಮೀಡಿಯಾ, ಟೆಲಿಗ್ರಾಮ್, ಎಸ್ ಇಷ್ಟೇ. ನಿಮಗೆ ಗೊತ್ತಿರೋದು ಇನ್ನೂ ಯಾವುದಾದ್ರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದರೆ ಯು ಆರ್ ಫ್ರೀ ಟು ಶೇರ್ ಇಟ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಸ್ ವೆಲ್. ಓಕೆ, ಸೊ ನಿಮಗೇನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ರೈಟ್, ಸೊ ಸ್ನೇಹಿತರೆ, ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಆಲ್ರೈಟ್,
ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲಿಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲಿಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಫಸ್ಟಿಗೆ ನೋಡಿ, ನಾವೊಂದು ಫಸ್ಟಿಗೆ ಸಾಮಗ್ರಿಗಳು ಬೇಕಾದ, ಈಗ ಏನಾದರೂ ಒಂದು ಅಡುಗೆ ಮಾಡಲಿಕ್ಕೆ ಸಾಮಗ್ರಿಗಳು ಬೇಕು, ಇಂಗ್ರೀಡಿಯೆಂಟ್ಸ್. ಸೊ ಹಾಗೆ ಸೆಂಟೆನ್ಸ್ ಮಾಡಲಿಕ್ಕೆ ಸಾಮಗ್ರಿಗಳು ಬೇಕು. ಏನು ಬೇಕು ಸೆಂಟೆನ್ಸಿಗೆ? ಫಸ್ಟು ವ್ಯಕ್ತಿ ಅಥವಾ ವಸ್ತು ವ್ಯಕ್ತಿ ಅಥವಾ ವಸ್ತು. ವ್ಯಕ್ತಿ ಫಸ್ಟ್ ನಾವೇ ತಗೊಳ್ಳೋಣ. ಐ ಅಥವಾ ಇಟ್. ವಸ್ತು ಅಂತ ಹೇಳಿದ್ನಲ್ಲ, ಇಟ್. ಐ ಅಥವಾ ಇಟ್. ಐ ಅಂದರೆ ಮನುಷ್ಯ, ನಾವು. ಇಟ್ ಅಂದರೆ ಅದು, ಇದು ವಸ್ತು. ಓಕೆ, ಆಮೇಲೆ ನಮಗೆ ಬೇಕಾಗಿರೋದು ಒಂದು, ನಾನು ಹೇಳಿದೆ ಕ್ರಿಯೆ. ಓಕೆ, ರೈಟ್ ಅಂತ ತಗೊಳ್ಳೋಣ. ರೈಟ್, ಕ್ರಿಯೆ. ಈಗ ಐ ರೈಟ್ ಅಂತಿದೆ. ಓಕೆ, ಸೊ ಈ ಕ್ರಿಯೆ ಇದೆಯಲ್ಲ, ಈಗ ಕ್ರಿಯೆ ಬದಲಾಗುತ್ತೆ, ಸಮಯಕ್ಕೆ ತಕ್ಕಂತೆ ಬದಲಾಗುತ್ತೆ. ಕ್ರಿಯೆ ಎಲ್ಲಿದೆ? ಸಮಯ. ರೈಟ್ ಅಂದರೆ ಸಮಯ ಅಲ್ಲ, ಕ್ರಿಯೆ ಸಮಯದಲ್ಲಿದೆ. ಸೊ ಈ ಸಮಯದಲ್ಲಿ, ಯಾವ ಸಮಯದಲ್ಲಿ ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಯಾವ ಟೈಮ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಐ ರೈಟ್. ಸೊ ರೈಟ್ ಅನ್ನೋದೇನು? ಬರೆಯು ಅನ್ನೋದು ರೈಟ್. ಓಕೆ, ಸೊ ಬರೆಯು, ನಾನು ಬರೀತೇನೆ. ಸೊ ಐ ರೈಟ್, ಬರಿತೀನಿ. ಓಕೆ, ಇಟ್ ಬೇಡ, ಹಿ. ಓಕೆ, ಸೊ ಇಟ್ಗೆ ನಾವು ಬೇರೆ ಎಕ್ಸಾಂಪಲ್ ತೊಗೊಳ್ಳೋಣ. ಇಟ್ ರೈಟ್ ಬೇಡ, ಇಟ್ ಒಂದು ವಸ್ತು ಅಂತ ತೊಗೊಂಡಿದ್ದೀವಿ ಅಷ್ಟೇ. ಓಕೆ, ಸೊ ಐ ಮತ್ತು ಹಿ ತೊಗೊಳ್ಳೋಣ, ಇಟ್ ಆಮೇಲೆ ತೊಗೋತೀನಿ. ಓಕೆ, ಸೊ ರೈಟ್ ತೊಗೊಂಡಿದ್ದೀವಿ. ರೈಟ್ಗೆ ನಾನು ಹೇಳಿದಲ್ಲ ಸಮಯ ಏನು? ಸಮಯ, ನಿರ್ದಿಷ್ಟ ಸಮಯ ಇಲ್ಲಿ ನಾವು ಹೇಳಲಿಕ್ಕಾಗಲ್ಲ. ಬಟ್ ರೈಟಿಗೆ ಸಮಯಕ್ಕೆ ತಕ್ಕಂತೆ ರೂಪ ಚೇಂಜ್ ಆಗುತ್ತೆ. ಅದು ರೈಟ್ ಮೈಟ್ ಬಿಕಮ್ ರೋಟ್, ರಿಟನ್. ರೈಟ್, ರೋಟ್, ರಿಟನ್, ರೈಟಿಂಗ್. ಓಕೆ, ಈಸ್ ರೈಟಿಂಗ್, was writing, have written, has written, have written, ಆಮೇಲೆ had written, ಆಮೇಲೆ ನೋಡಿ have been writing, have been writing, has been writing. ನೋಡಿ, ರೈಟ್ ಅಂತ ನಾನು ಹೇಳಿದೆ. ರೈಟಿಗೆ ರೂಪಗಳು ನೋಡಿ. ರೈಟ್, ಬರೆಯು, ಅದಕ್ಕೆ ರೂಪ ಏನು? ಬರೆಯು. ಓಕೆ, ಬರೆಯುವುದು, ರೈಟಿಂಗ್. ಬರೆಯು, ರೋಟ್, ಬರೆದೆ. ಅಥವಾ ನಾನು ತಗೊಂಡಾಗ ಐ ರೋಟ್, ನಾನು ಬರೆದೆ. ಅಥವಾ ಬರೆದಳು, ಬರೆದನು, ಬರೆದರು, ಎಲ್ಲದಕ್ಕೂ ಒಂದೇ ಬರುತ್ತೆ. ರಿಟನ್, ಬರೆದಿರುವ. ಬರೆಯುತ್ತಿದ್ದೇನೆ, ಬರೆದಿರುವೆ. ಐ ರೈಟಿಂಗ್, ಬರೆಯುತ್ತಿದ್ದೇನೆ. ಇಲ್ಲಿ ತಿದ್ದಾಳೆ, ತಿದ್ದಾನೆ. ಇದು ಹಾಗೆ ಆಗುತ್ತೆ. ಬರೆಯುತ್ತಿದ್ದೆ, ತಿದ್ದೆ. ಹ್ಯಾವ್ ರಿಟನ್, ಬರೆದಿದೆ. ಹ್ಯಾಸ್ ರಿಟನ್, ಇದು ಬರೆದಿದ್ದೇನೆ. ಸೊ ಇದು ಬರೆಯು ಅನ್ನೋದಕ್ಕೆ ರೂಪಾಂತರಗಳು. ರೂಪ ಏನು ಬರೆಯು ಅನ್ನೋದಕ್ಕೆ? ಬರೆಯುತ್ತಿದ್ದೇನೆ, ಬರೆಯುತ್ತಾ ಇದ್ದೇನೆ, ಬರಿತೀನಿ, ಬರೆದೆ, ಬರೆದಿರುವೆ, ಬರೆದಿದ್ದೆ, ಬರೆದಿದ್ದಾಳೆ, ಬರೆದಿದ್ದಾರೆ, ಬರೆದಿದ್ದೇನೆ, ಆಮೇಲೆ ಬರೆದಿತ್ತು,
ಸೊ ಈಗ ಬರೆಯು ಒಂದು ತಗೊಂಡು ಕನ್ನಡದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳಿದೆ, ರೂಪಾಂತರಗೊಳ್ಳುತ್ತೆ. ಅದು ಒಂದು ಪದ, ಐ ಮೀನ್ ಒಂದೇನು ಒಂದು ಆ್ಯಕ್ಷನ್, ಓಕೆ, ಒಂದು ಕ್ರಿಯೆ. ಹಾಗೆ ಇಂಗ್ಲೀಷಲ್ಲೂ ಚೇಂಜ್ ಆಗಬೇಕು. ಸಾಮಾನ್ಯವಾಗಿ ಇಲ್ಲೇ ನಮಗೆ ಕನ್ಫ್ಯೂಸ್ ಆಗೋದು. ರೋಟ್ ಬಳಸಬೇಕಾ, ರಿಟರ್ನ್ ಬಳಸಬೇಕಾ, ರೈಟಿಂಗ್ ಬಳಸಬೇಕಾ, ಈಸ್ ರೈಟಿಂಗ್, ವಾಸ್ ರೈಟಿಂಗ್, ವೇರ್ ರೈಟಿಂಗ್, ಆಮೇಲೆ ಹ್ಯಾವ್ ರಿಟರ್ನ್, ಹ್ಯಾಸ್ ರಿಟರ್ನ್, ಹ್ಯಾಡ್ ರಿಟರ್ನ್, ಇದು ಬರೀಬೇಕು, ಯಾವುದನ್ನು ಬಳಸಬೇಕು ಅಂತ ಗೊತ್ತಿರಲ್ಲ. ಓಕೆ, ಸೊ ಹಾಗಾಗಿ ನಮಗೆ ರೋಟ್ ಬಂದಾಗ ಅದಕ್ಕೆ ರೋಟ್ಗೆ ಸಂಬಂಧಪಟ್ಟಂತಹ ವಿಷಯಗಳೇನೇನು ಅನ್ನೋದನ್ನು ನೋಡಬೇಕು. ರಿಟರ್ನ್ ಯಾಕೆ ಬರುತ್ತೆ, ರೈಟಿಂಗ್ ಯಾಕೆ ಹೇಳಬೇಕು, ಈಸ್ ರೈಟಿಂಗ್ ಯಾಕೆ ಹೇಳಬೇಕು, ವಾಸ್ ರೈಟಿಂಗ್ ಯಾಕೆ ಹೇಳಬೇಕು, ಇದೆಲ್ಲ ಗೊತ್ತಿರಬೇಕು. ಸೊ ಐಗೆ ಕೋಆಪರೇಟ್ ಮಾಡುವಂತಹ ಕೆಲವು ವಿಷಯಗಳಿದ್ದಾವೆ. ಅದೇನು? ಆ್ಯಮ್ ಮತ್ತು ವಾಸ್ ಮತ್ತು ಹ್ಯಾವ್ ಮತ್ತು ಹ್ಯಾವ್, ಹ್ಯಾಡ್, ಹ್ಯಾವ್ ಬೀನ್ ಮತ್ತು ಹ್ಯಾಡ್ ಬೀನ್. ಓಕೆ, ಸೊ ಇವೆಲ್ಲ ಇಲ್ಲಿರೋವೆಲ್ಲ ಸಪೋರ್ಟ್ ಮಾಡುತ್ತೆ ಇದಕ್ಕೆ, ಐಗೆ. ಓಕೆ, ಇದು ಸಪೋರ್ಟ್ ಮಾಡೋದು, ಇದು ಬಹುಮತ ಕೊಡೋದು, ಸಪೋರ್ಟ್ ಮಾಡೋದು, ಸಹಮತ. ಓಕೆ, ಐ ಅಂತ ಬಳಸ್ತೀವಿ ನಾವು. ಐ ಆ್ಯಮ್, ಇಲ್ಲಿ ಯಾವುದಕ್ಕೆ ಐ ಆ್ಯಮ್ ಬಳಸಿದಾಗ ಇಲ್ಲಿ ಏನು ಬಳಸಬೇಕು ಅಂತ ಗೊತ್ತಿರಬೇಕು ನಮಗೆ. ಓಕೆ, ಐ ಆ್ಯಮ್ ಬಂದಾಗ ರೈಟಿಂಗ್ ಬರುತ್ತೆ, ಬೇರೆ ಯಾವುದೂ ಬರಲ್ಲ. ಅದು ಹೇಗೆ? ಓಕೆ, ಐ ವಾಸ್ ಬಂದಾಗ ರೈಟಿಂಗ್ ಬರುತ್ತೆ, ಇಲ್ಲಿರೋದು ಯಾವುದು ಬರಲ್ಲ. ಅದು ಯಾಕೆ? ಐ ಹ್ಯಾವ್ ಬಂದಾಗ ನೋಡಿ ರಿಟರ್ನ್ ಬರುತ್ತೆ, ಬೇರೆ ಯಾಕೆ ಬರಲ್ಲ? ಐ ಹ್ಯಾಡ್ ಬಂದಾಗ ರಿಟರ್ನ್ ಬರುತ್ತೆ, ಐ ಹ್ಯಾಡ್ ಈಸ್ ರೈಟಿಂಗ್ ಯಾಕೆ ಬರಲ್ಲ? ಓಕೆ, ಸೊ ಇದರ ಅರಿವು ನಮಗೆ ಗೊತ್ತಿರಬೇಕು. ಇದು ಯಾಕೆ, ಇದು ಆ್ಯಮ್ ಯಾಕೆ ಸೇರಿಸ್ಬೇಕು, ವಾಸ್ ಯಾಕೆ ಸೇರಿಸ್ಬೇಕು, ಹ್ಯಾವ್ ಯಾಕೆ ಸೇರಿಸ್ಬೇಕು, ಹ್ಯಾಡ್ ಯಾಕೆ ಸೇರಿಸ್ಬೇಕು, ಬೀನ್ ಯಾಕೆ ಸೇರಿಸ್ಬೇಕು? ಓಕೆ, ಸೊ ಇದು ಸಿಂಪಲ್ ಸೆಂಟೆನ್ಸ್ಗಷ್ಟೇ. ಈಗ ಇದರಲ್ಲಿ ಒಂದು ಸೆಂಟೆನ್ಸ್ ಮಾಡೋಣ. ಐ ಆ್ಯಮ್, ಒಂದು ಸೆಂಟೆನ್ಸ್, ಐ ಆ್ಯಮ್ ರೈಟಿಂಗ್. ಐ ಆ್ಯಮ್ ರೈಟಿಂಗ್ ಅಂದ್ರೇನು? ನಾನು ಬರೆಯುತ್ತಿದ್ದೇನೆ. ಆ್ಯಮ್ ಬಂದಿದೆ, ಆಮೇಲೆ ಇಲ್ಲೇನು ಬಂದಿದೆ? ರೈಟ್ ಅಂತ ಬಂದಿಲ್ಲ. ಸೊ ರೈಟ್ ಅನ್ನೋದು ಬರೆಯು. ಸೊ ನಾನು ಬರೆಯು, ನಾನು ಬರೆಯು, ರೈಟ್. ಐ ರೈಟ್ ಸೆಂಟೆನ್ಸ್, ಇಟ್ ಈಸ್ ಎ ಸೆಂಟೆನ್ಸ್. ನಾನು ಬರೆಯುತ್ತೇನೆ. ಐ ರೈಟ್ ಈಸ್ ಎ ಸೆಂಟೆನ್ಸ್. ಈ ರೈಟ್ ಅನ್ನೋದು ಬಳಸಿದ್ದೀವಿ, ಐ ಅನ್ನೋದು ಬಳಸಿದ್ದೀವಿ. ಬಟ್ ಇಲ್ಲಿ ಐ ಎನ್ ಜಿ ಬಳಸ್ಬೇಕಾದ್ರೆ ಐ ರೈಟಿಂಗ್ ಅಂತ ಬಳಸಲಿಕ್ಕೆ ಆಗಲ್ಲ. ಯಾಕೆಂದರೆ ಅದು ರೂಲ್ ಇದೆ. ಐ ರೈಟ್ ಮತ್ತು ಐ ರೈಟಿಂಗ್ ಎರಡು ಒಂದೇ ಹೇಗಾಗುತ್ತೆ ಅಲ್ವಾ? ಸೊ ಇಲ್ಲಿ ಐ ರೈಟಿಂಗ್ ಅಂತ ಬರೆಯೋಣ, ಐ ರೈಟಿಂಗ್ ಅಂತ ಸೇರಿಸಿದ್ವಿ. ಇಲ್ಲಿಂದ ತಗೊಳ್ಳೋಣ, ಐ ರೈಟಿಂಗ್. ಸೊ ಇದು ತಪ್ಪು, ಇವೆರಡು ತಪ್ಪು. ಅಲ್ಲ ಕ್ಷಮಿಸಿ, ಇದು ಸರಿ, ಇದು ತಪ್ಪು. ಇವೆರಡು ಒಂದೇ ಆಗಲಿಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಐ ಎನ್ ಜಿ ಬಂದಿದೆ. ಐ ಎನ್ ಜಿ ಬಂದಾಗ ಇಲ್ಲೇನಾದರೂ ಚೇಂಜ್ ಆಗಬೇಕು ತಾನೆ. ಸೊ ಇಲ್ಲಿ ಆ್ಯಮ್ ಹಾಕಬೇಕು. ಆ್ಯಮ್ ಯಾಕೆ ಹಾಕ್ತೀವಿ ಅಂತ ಹೇಳಿದ್ರೆ ಐ ಎನ್ ಜಿ ಬಂದಿದೆ, ಅದಕ್ಕೋಸ್ಕರ ಆ್ಯಮ್ ಹಾಕ್ತೀವಿ ಅನ್ನೋ ಕಾರಣ ಹೇಳ್ಬೋದು. ಓಕೆ, ಆ್ಯಮ್ ಇದ್ದರೆ ಮಾತ್ರ ಐ ಎನ್ ಜಿಗೆ ಮೀನಿಂಗ್ ಇರುತ್ತೆ. ಸೊ ಐ ಎನ್ ಜಿ ಅಂದರೆ ಏನು? ನಾನು ಬರಿತಾ ಇದ್ದೀನಿ. ಓಕೆ, ನಾನು ಬರಿತಾ ಇದ್ದೀನಿ. ಬಟ್ ಕನ್ನಡದಲ್ಲಿ ಆ್ಯಮ್ ಇಲ್ಲ. ರೈಟಿಂಗ್ ಅಂದರೆ ಬರೆಯುವುದು ಅಂತ ಅರ್ಥ. ರೈಟಿಂಗ್ ಅಂದರೆ ಬರಿತಾ ಇದ್ದೀನಿ ಅಂತಲ್ಲ. ರೈಟಿಂಗ್ ಅಂದರೆ ಕನ್ನಡದಲ್ಲಿ ಮೀನಿಂಗ್ ಏನಾಗುತ್ತೆ? ಬರೆಯುವುದು. ಇದು ಬರೆಯುವುದು ಹೇಗಾಗುತ್ತೆ? ಉದಾಹರಣೆ ಹೇಳ್ತೀನಿ. ಐ ಲೈಕ್ ರೈಟಿಂಗ್. ನಾನು ಬರೆಯುವುದನ್ನು ಇಷ್ಟಪಡ್ತೇನೆ. ಸೊ ಬರೆಯುವುದು ಅನ್ನ ಇಷ್ಟಪಡ್ತೇನೆ. ಐ ಲೈಕ್ ರೈಟಿಂಗ್. ಬಟ್ ಇಲ್ಲಿ ನಾನು ಬರೆಯುವುದು ಅಂತ ಬರೆಯೋಕ್ಕಾಗುತ್ತಾ? ಸೊ ರೈಟಿಂಗ್ ಅಂದರೆ ನಾನು ಹೇಳಿದ್ರೆ ಬರೆಯುವುದು. ಇಲ್ಲಿ ಐ ಅಂತಿದೆ. ಸೊ ಐ ರೈಟಿಂಗ್ ಅಂದರೆ ನಾನು ಬರೆಯುವುದು. ಆ ಸೆಂಟೆನ್ಸ್ ಮೀನಿಂಗ್ಫುಲ್ಲಾ? ನೋ, ಇಟ್ ಈಸ್ ನಾಟ್. ನಾನು
ಬರಿತಾ ಇದ್ದೀನಿ ಅಂತ ಹೇಳಲಿಕ್ಕೆ ಈ ಇದ್ದೀನಿ ಅಂತ ನಾವು ಬಳಸ್ತೀವಲ್ವಾ, ಅದೇ ಆ್ಯಮ್. ಸೊ ಸ್ನೇಹಿತರೆ, ಹಾಗಾದರೆ ರೈಟ್ ಅನ್ನೋದಕ್ಕೆ ರೂಪ ಇಷ್ಟೊಂದಿದ್ದಾವೆ. ಅದನ್ನು ನಾವು ಸರಿಯಾಗಿ ಜೋಡಿಸ್ಬೇಕಾದ್ರೆ ನಮಗೆ ಕೆಲವು ಪದಗಳ ಅವಶ್ಯಕತೆ ಇದೆ. ಅವಶ್ಯಕತೆ ಅನ್ನೋದಕ್ಕಿಂತ ಅನಿವಾರ್ಯತೆ ಇದೆ. ಯಾವುದು? ಇದೆಲ್ಲ ನಾನು ಹಾಕಿದ್ನಲ್ಲ, ಆ್ಯಮ್ ಬೇಕು ನಮಗೆ, ವಾಸ್ ಬೇಕು. ಇದು ಏನನ್ನು ಸೂಚಿಸುತ್ತೆ? ಸಮಯನ ಸೂಚಿಸುತ್ತೆ. ಐ ರೈಟ್, ನಾನು ಬರಿತೇನೆ ಅಂದರೆ ನನಗೆ ಕಥೆ ಕವನ ಕವಿತೆಗಳನ್ನು ಬರೆಯೋ ಅಭ್ಯಾಸ ಇದೆ, ನಾನು ಬರಿತೀನಿ ಅಂತ. ಐ ರೈಟ್ ಪೋಯಮ್ಸ್, ಐ ರೈಟ್ ಸ್ಟೋರೀಸ್. ಎಸ್, ಬಟ್ ನಾನು ಬರಿತಾ ಇದ್ದೀನಿ ಅಂತ ಹೇಳೋಕ್ಕೆ ಯು ಕಾಂಟ್ ಜಸ್ಟ್ ಸೇ ಐ ರೈಟಿಂಗ್. ಐ ಆ್ಯಮ್ ರೈಟಿಂಗ್ ಅಂತ ಹೇಳಬೇಕು. ಐ ಆ್ಯಮ್ ರೈಟಿಂಗ್. ಆ್ಯಮ್ ಯಾಕೆ ಬಳಸಬೇಕು? ಯಾಕೆಂದರೆ ING ಇದೆ. ಸೊ ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಆ್ಯಮ್ ರೈಟಿಂಗ್ ಅಂತ ಬಳಸಬೇಕು. ING ಇದ್ದಾಗ ಆ್ಯಮ್ ಯಾಕೆ ಬಳಸಬೇಕು ಅಂದರೆ ಇದ್ದೀನಿ ಅಂತ ಹೇಳಬೇಕಾದ್ರೆ ಮಾತ್ರ. ಆ್ಯಮ್ ಬೇರೆ ಕಡೆನೂ ಬಳಸ್ತೀವಿ, ಅದು ಬೇರೆ ವಿಷಯ. ಓಕೆ, ಸೊ ಸೆಂಟೆನ್ಸಿಗೆ ನೋಡಿ. ಸೊ ಇದು ಮೂಲತಃ ಬೇಸಿಕ್ ಆಗಿ ನಾನು ಬರಿತೀನಿ, ನಾನು ಬರಿತಾ ಇದ್ದೀನಿ. ಇವೆರಡು ಸೆಂಟೆನ್ಸ್ ಸ್ಟ್ರಕ್ಚರ್ ಏನು? ಫಸ್ಟು ಒಂದು ವ್ಯಕ್ತಿ ಬೇಕು, ಒಂದು ಕ್ರಿಯೆ ಬೇಕು. ಕ್ರಿಯೆಯ ರೂಪಾಂತರಗಳಿವೆ. ಕ್ರಿಯೆ ಒಂದೊಂದು ರೂಪ ತಾಳಬೇಕಾದ್ರೆ ಅದು ವ್ಯಕ್ತಿ ಜೊತೆ ಸೇರಬೇಕಾದ್ರೆ ಅದರ ಮಧ್ಯದಲ್ಲಿ ಬೇರೆ ಹೆಲ್ಪ್ ಮಾಡುವಂತಹ ಇದು ನಮಗೆ ಸೈನಿಕರು ಅಂತ ಹೇಳ್ಬೋದು. ಸೊ ಈ ಸೈನಿಕರ ಅವಶ್ಯಕತೆ ಏನಕ್ಕಿದೆ ಅಂತ ಹೇಳಿದ್ರೆ, ಈ ವ್ಯಕ್ತಿ ಮತ್ತು ಆ ಆ್ಯಕ್ಷನ್ ಸೇರಬೇಕಾದ್ರೆ ಈ ಪದಗಳ ನಮಗೆ ಹೆಲ್ಪಿಂಗ್ ವರ್ಬ್ ಅಂತ ಹೇಳಬೇಕು. ಹೆಲ್ಪ್ ಮಾಡೋಕ್ಕೆ ಈ ಪದಗಳು ಬೇಕೇ ಬೇಕು. ನೀವು ಡೈರೆಕ್ಟಾಗಿ ಐ ರೋಟ್ ಅಂತ ಹೇಳ್ಬೋದು. ಓಕೆ, ಸೊ ಐ ರೋಟ್ ಓಕೆ, ಐ ರೈಟ್ ಓಕೆ, ಬಟ್ ಐ ರಿಟರ್ನ್ ಆಗಲ್ಲ, ಐ ರೈಟಿಂಗ್ ಆಗಲ್ಲ. ಓಕೆ, ಅಲ್ಲಿ ಹೆಲ್ಪ್ ಮಾಡೋದಿಲ್ಲ. ಆಮೇಲೆ ಐ ರೈಟಿಂಗ್ ರಿಟರ್ನ್ ಇದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇವೆಲ್ಲ ಸಹಾಯ ಬೇಕು ನಮಗೆ. ವಾಸ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಬೀನ್ ಇದೆಲ್ಲ ಸಹಾಯ ಮಾಡುತ್ತೆ. ಓಕೆ ಸ್ನೇಹಿತರೆ, ಈಗ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಅರ್ಥ ಆಯ್ತಲ್ಲ ಏನಂತ. ಬೇಸಿಕ್ ಸ್ಟ್ರಕ್ಚರ್ ಏನು ಅಂದರೆ ವ್ಯಕ್ತಿ ವ್ಯಕ್ತಿ ಕ್ರಿಯೆ ಇವೆರಡರ ಮಧ್ಯೆ ಸಪೋರ್ಟ್ ಮಾಡಲಿಕ್ಕೆ ನಮಗೆ ಸ್ವಲ್ಪ ಈ ಥರ ಹೆಲ್ಪಿಂಗ್ ಪದಗಳು ಬೇಕೇ ಬೇಕು. ಇದನ್ನು ಬಳಸಲೇಬೇಕು. ಓಕೆ, ಸೊ ಈಗ ನಿಮಗೆ ಬೇಸಿಕ್ ಸ್ಟ್ರಕ್ಚರ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾಕೆಂದರೆ ಇವೆಲ್ಲ ಇದೆಯಲ್ಲ, ಬರೆದಿರುವೆ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದಾಳೆ, ತಿದ್ದಾನೆ, ತಿದೆ, ಬರೆದರು, ಬರೆಯುತ್ತಾರೆ, ಇವೆಲ್ಲ ಬರೆಯು ಅನ್ನೋದರ ರೂಪಾಂತರ. ಅಂದರೆ ಅದರ ರೂಪಗಳು ಒಂದೊಂದು ರೂಪ ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಕನ್ನಡದಲ್ಲಿ ಆ ಥರ ಇರಬೇಕಾದ್ರೆ ಇಂಗ್ಲೀಷಲ್ಲಿ ಈ ಥರನೇ ಇದೆ ಅಂತ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕು. ಆಲ್ರೈಟ್, ಓಕೆ ಸ್ನೇಹಿತರೆ. ಸೊ ಇನ್ನೂ ನಿಮಗೆ ಕ್ಲಿಯರ್ ಆಗಿಲ್ಲ, ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಕ್ಲಿಯರಾಗಿ ನಾನು ನಿಮ್ಗೆ ಹೇಳ್ತೀನಿ. ಯಾಕೆಂದರೆ ಬೇಸಿಕ್ ಮಾತ್ರ ನಾನು ಹೇಳಿದೆ ಈಗ ಏನೇನು ಬೇಕು ಅಂತ. ಈ ಪದಗಳನ್ನು ಜೋಡಿಸಿ ಸೆಂಟೆನ್ಸ್ ಮಾಡೋದು ಹೇಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋನ ನೀವು ಸೆಂಟೆನ್ಸ್ ಹೇಗೆ ಮಾಡೋದು ವಿಡಿಯೋ ನಂಬರ್ 1 ಅಂತ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ನಿಮಗೆ ಬರುತ್ತೆ 2, 3 ಒಂದೇ ಎಲ್ಲ ನಾನು ಹೇಳ್ಕೊಡ್ತೀನಿ. ಆಲ್ರೈಟ್, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಿಫೋರ್ ಲೀವಿಂಗ್, ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನೀವು ಲೈಕನ್ನು ಕೊಡಿ. ಲೈಕ್ ಮಾಡದೇನೆ ದಯವಿಟ್ಟು ಹೋಗ್ಬೇಡಿ. ಲೈಕ್ ಮಾಡದೇ ಇದ್ದರೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ಆ್ಯಂಡ್ ಎಸ್ ಆಫ್ ಕೋರ್ಸ್ ಶೇರ್ ಮಾಡಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ. ಆ್ಯಂಡ್ ಶೇರ್ ಇಟ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಯುವರ್ ಫ್ಯಾಮಿಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ವೀಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವೀಡಿಯೋ ಪ್ಲಸ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗುವವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾರೆ, ಇಂಗ್ಲೀಷನ್ನು ಕಲಿತಾರೆ, ಮಜಾ ಮಾಡ್ತಾರೆ. ಓಕೆ.